ಹೊಸ ನಿರ್ದೇಶಕರ ಮತ್ತು ಹೊಸ ಕಲಾವಿದರ ಅನೇಕ ಸಿನಿಮಾಗಳು ಈ ವರ್ಷ ಬಿಡುಗಡೆಯಾದವು. ಆದರೆ ಸಿನಿಮಾದೊಳಗಿನ ಕಂಟೆಂಟ್ ವಿಚಾರಕ್ಕೋ ಅಥವಾ ಅದರ ಮೇಕಿಂಗ್ ವಿಚಾರಕ್ಕೋ ಅಥವಾ ಪ್ರಮೋಷನ್ ವಿಚಾರದಲ್ಲಿಯೋ ಹಿಂದೆ ಬಿದ್ದಿದ್ದಾರೆ ಎಂದೇ ಹೇಳಬಹುದು. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. 2024ರ ಕೊನೆಯ ಭಾಗದಲ್ಲಿ ತೆರೆಕಂಡ ಉಪೇಂದ್ರ ನಟನೆಯ UI ಮತ್ತು ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರ 2025ರ ಚಂದನವನವನ್ನು ಅರಳಿಸಿದ್ವು. ಇವೆರಡೂ ಚಿತ್ರಗಳು ಆರಂಭ ಪಡೆದವೇ ವಿನಃ ದೀರ್ಘಕಾಲೀನ ಯಶಸ್ಸನ್ನು ಕಾಣಲಿಲ್ಲ. ಆದರೆ ಈ ವರ್ಷದ 2025ರ ಆರಂಭದಿಂದ ಮೊದಲ 6 ತಿಂಗಳು ಚಿತ್ರಮಂದಿರಗಳು ಬಿಕೋ ಎಂತಿದ್ವು. ಸಿನಿಮಾಗಳು ಬಿಡುಗಡೆಯಾಗುತ್ತಿದ್ದರೂ ಯಶಸ್ಸು ಕಾಣದಿರುವಾಗ ಮತ್ತು ಸ್ಟಾರ್ ನಟರ ಸಿನಿಮಾಗಳು ತೆರೆಗೆ ಬರದೇ ಇರುವಾಗ ಪ್ರೇಕ್ಷಕ ಪ್ರಭುಗಳು ಬೇಸರದಿಂದಲೇ ಇದ್ದರು. ಮೊದಲು 6 ತಿಂಗಳ ನಂತರ ಸ್ಟಾರ್ ನಟರ ಸಿನಿಮಾಗಳು ಸಾಲುಗಟ್ಟಿ ನಿಂತವು. ಭಾರತದಲ್ಲೇ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾಗಳ ಪಟ್ಟಿಯಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಟನೆಯ ಮತ್ತು ನಿರ್ದೇಶನದ ಪ್ಯಾನ್ ಇಂಡಿಯಾ ಬಹುನಿರೀಕ್ಷಿತ ಚಿತ್ರ ಕಾಂತಾರ ಚಾಪ್ಟರ್ 1 ಬಿಡುಗಡೆಯಾಗಿ 2ನೇ ಸ್ಥಾನವನ್ನು ಪಡೆಯಿತು. ಅದಾದ ನಂತರ ಒಂದರ ಮೇಲೆ ಒಂದರಂತೆ ಸಿನಿಮಾಗಳು ಬಿಡುಗಡೆಯಾದವು. ಆದರೆ ಚಿತ್ರಮಂದಿರಕ್ಕೆ ಜನರನ್ನ ಬರುವಂತೆ ಸೆಳೆದಿದ್ದು ಸೂ ಫ್ರಮ್ ಸೋ ತರದ ಬೆರಳೆಣಿಕೆಯ ಚಿತ್ರಗಳು. ನಾವೀಗ 2026ರ ಆರಂಭದಲ್ಲಿದ್ದೇವೆ. ಕಳೆದ ವರ್ಷ ಅಂದರೆ 2025ರಲ್ಲಿ ಚಂದನವನ ಅಂದರೆ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರರಂಗ ಕಳೆದ ವರ್ಷದಲ್ಲಿ ಸಾಧಿಸಿದ ಮತ್ತು ಕಳೆದುಕೊಂಡ ಘಟನೆಗಳನ್ನು ಮೆಲುಕು ಹಾಕಬೇಕು. ಕಳೆದ ವರ್ಷದಲ್ಲಿ ಒಟ್ಟು 226 ಕನ್ನಡ ಸಿನಿಮಾಗಳು ಬಿಡುಗಡೆಯಾಗಿವೆ. ತೆರೆ ಕಂಡ ಪೈಕಿ ಸದ್ದು ಮತ್ತು ದುಡ್ಡು ಮಾಡಿದ್ದು ಕೆಲವೇ ಬೆರಳೆಣಿಕೆಯಷ್ಟು ಚಿತ್ರಗಳು. ಮೊದಲ 4 ತಿಂಗಳಲ್ಲೇ ಸುಮಾರು 90 ಸಿನಿಮಾಗಳು ಬಿಡುಗಡೆಯಾದವು. ಒಂದೇ ದಿನ 11 ಕನ್ನಡ ಸಿನಿಮಾಗಳು ತೆರೆ ಕಂಡಿದ್ದೂ ಇದೆ. ಇದೇನೂ ಆಶ್ಚರ್ಯವಲ್ಲ. ಕನ್ನಡ ಚಿತ್ರರಂಗದ ವೇಗ ಎಷ್ಟಿದೆ ಎಂಬುದು ಇಲ್ಲಿ ನೋಡಬಹುದು. ಹೊಸ ನಿರ್ದೇಶಕರ ಮತ್ತು ಹೊಸ ಕಲಾವಿದರ ಅನೇಕ ಸಿನಿಮಾಗಳು ಕಳೆದ ವರ್ಷ ಬಿಡುಗಡೆಯಾದವು. ಆದರೆ ಸಿನಿಮಾದೊಳಗಿನ ಕಂಟೆಂಟ್ ವಿಚಾರಕ್ಕೋ ಅಥವಾ ಅದರ ಮೇಕಿಂಗ್ ವಿಚಾರಕ್ಕೋ ಅಥವಾ ಪ್ರಮೋಷನ್ ವಿಚಾರದಲ್ಲಿಯೋ ಹಿಂದೆ ಬಿದ್ದಿದ್ದಾರೆ ಎಂದು ಭಾವಿಸಬಹುದು. ಈ ಹಿಂದೆ ಹೆಸರು ಮಾಡಿದ್ದ ಅನೇಕ ನಟರ ಸಿನಿಮಾಗಳು ಸಹ ಹೆಚ್ಚು ಪ್ರಚಾರದ ನಡುವೆಯೂ ಚಿತ್ರಮಂದಿರಕ್ಕೆ ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ವಿಫಲವಾದವು. ಅದರಲ್ಲಿ ಶರಣ್ ನಟನೆಯ ಚೂಮಂತರ್ ಹಾಗೂ ಅಜಯ್ ರಾವ್ ನಿರ್ದೇಶಿಸಿ ನಟಿಸಿದ್ದ ಯುದ್ಧಕಾಂಡ ಮತ್ತು ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಗಳಿಕೆಯಲ್ಲಿ ಅಷ್ಟೇನೂ ಸದ್ದು ಮಾಡಲಿಲ್ಲ. ಇವೆಲ್ಲದರ ನಡುವೆ ವಿಭಿನ್ನ ಶೈಲಿಯಲ್ಲಿ ಮೂಡಿಬಂದ ಫೈರ್ ಪ್ಲೇ ಸಿನಿಮಾ ಜನರನ್ನ ಸ್ವಲ್ಪ ಆಕರ್ಷಣೆ ಮಾಡಿತು. ಇವೆಲ್ಲವೂ ಸಹ ಕಳೆದ ವರ್ಷ ಮೊದಲಾರ್ಧದಲ್ಲಿ ಬಿಡುಗಡೆಗೊಂಡವು. ಜೂನ್ ತಿಂಗಳಿನಿಂದ ಅನೇಕ ಸಿನಿಮಾಗಳು ಬಿಡುಗಡೆಯಾಗಲು ಆರಂಭಿಸಿದವು. ವಿನೋದ್ ಪ್ರಭಾಕರ್ ನಟನೆಯ ಮಾದೇವ ಚಿತ್ರ ಒಳ್ಳೆಯ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸುವ ದ್ವಿತೀಯಾರ್ಧವನ್ನು ಆರಂಭ ಮಾಡಿತು. ಇನ್ನು ಬ್ಯಾಂಗಲ್ ಬಂಗಾರಿ ಎಂಬ ಹಾಡಿನ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದು ಎಲ್ಲರೂ ರೀಲ್ಸ್ ಮಾಡುವ ಮಟ್ಟಕ್ಕೆ ಸದ್ದು ಮಾಡಿದ ಯುವರಾಜ್ ಕುಮಾರ್ ನಟನೆಯ ಎಕ್ಕ ಸಿನಿಮಾ ಜನರನ್ನ ಚಿತ್ರಮಂದಿರಕ್ಕೆ ಸೆಳೆಯಿತು. ಆದರೆ ದೀರ್ಘಕಾಲೀನ ಯಶಸ್ಸು ಕಾಣಲಿಲ್ಲ. ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಕರೆಸಿದ ಚಿತ್ರ ಕಳೆದ ವರ್ಷ ಜುಲೈ 25ರಂದು ತೆರೆಕಂಡ ಹೊಸ ನಿರ್ದೇಶಕ JP ತುಮಿನಾಡು ಅವರ ನಟನೆ ಮತ್ತು ನಿರ್ದೇಶನದ ಚೊಚ್ಚಲ ಚಿತ್ರ ಇಡೀ ಚಿತ್ರರಂಗಕ್ಕೆ ಹೊಸ ಉರುಪು ತಂದುಕೊಡ್ತು. ಭಾರತೀಯ ಚಿತ್ರರಂಗವೇ ಚಂದನವನದ ಕಡೆ ತಿರುಗಿ ನೋಡುವಂತೆ ಮಾಡಿತು. ಈ ಚಿತ್ರದಲ್ಲಿ ರಾಜ್ಬಿ ಶೆಟ್ಟಿ ಅವರ ಪಾತ್ರ ಎಲ್ಲರ ಮೆಚ್ಚುಗೆ ಗಳಿಸಿತು. ಇಡೀ ಸಿನಿಮಾ ಕರಾವಳಿ ಭಾಗದಲ್ಲಿ ನಡೆಯುವ ಕಥೆಯಾಗಿದ್ದು ಅದೇ ಭಾಗದ ಭಾಷೆ ಮತ್ತು ಅಲ್ಲಿನ ಪರಿಸರದಲ್ಲಿಯೇ ಚಿತ್ರೀಕರಿಸಲಾಗಿತ್ತು. ಮೌಢ್ಯವನ್ನ ತೊಲಗಿಸುವ ಬಗ್ಗೆ ಹಾಸ್ಯದ ಮೂಲಕ ಹೀಗೂ ಹೇಳಬಹುದು ಎಂಬ ವಿಭಿನ್ನ ಸಂದೇಶವನ್ನ ನೀಡಿದ ಸಿನಿಮಾ ಇದು. ಕಳೆದ ವರ್ಷ ಚಿತ್ರರಂಗದ ಗೆಲುವಿನಲ್ಲಿ ಬಹುದೊಡ್ಡ ಪಾತ್ರ ಈ ಸೂ ಫ್ರಮ್ ಸೋ ಸಿನಿಮಾದ್ದಾಗಿದೆ. ಕೇವಲ 5 ಕೋಟಿ ಬಜೆಟ್ನಲ್ಲಿ ಚಿತ್ರೀಕರಣ ಮಾಡಿ ಸುಮಾರು 125 ಕೋಟಿಯಷ್ಟು ಹಣವನ್ನು ಈ ಸಿನಿಮಾ ಗಳಿಕೆ ಮಾಡಿತು. ಇನ್ನು ಈ ಚಿತ್ರಕ್ಕೆ JP ತುಮಿನಾಡು ನಿರ್ದೇಶನ, ರಾಜ್ಬಿ ಶೆಟ್ಟಿ, ಶಶಿಧರ್ ಶೆಟ್ಟಿ ಬರೋಡ, ರವಿರೈ ಕಳಸ ನಿರ್ಮಾಣ ಮಾಡಿದ್ರು. ಯಾವುದೇ ಸೆಲೆಬ್ರಿಟಿ ಶೋಗಳನ್ನು ನಡೆಸದೆ 38 ಪೇಯ್ಡ್ ಪ್ರೀಮಿಯರ್ ಶೋಗಳನ್ನು ಆಯೋಜಿಸಿ ಜನರ ಮಾತುಗಳಿಗೆ ವೇದಿಕೆ ಕಲ್ಪಿಸಿತು ಈ ಸಿನಿಮಾ. ಸ್ಟಾರ್ ನಟರು ಇದ್ರೆ ಮಾತ್ರ ಚಿತ್ರರಂಗಕ್ಕೆ ಜನ ಬರುತ್ತಾರೆ ಎಂಬ ಪೂರ್ವಾಗ್ರಹವನ್ನು ಒಡೆದು ಹಾಕ್ತು. ಅದ್ದೂರಿಯಾಗಿಸಿದೆ, ಹೆಚ್ಚಿನ ಸೆಟ್ಟನ್ನು ಬಳಸಿದೆ, ಮನರಂಜನೆಗೆ ಒತ್ತು ಕೊಟ್ಟು ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ಹೊಸ ದಾಖಲೆ ಬರೆಯಿತು ಸೂ ಫ್ರಮ್ ಸೋ ಸಿನಿಮಾ. ಇನ್ನು ಸ್ಟಾರ್ ನಟರ ಸಿನಿಮಾಗಳು ವರ್ಷದ ಕೊನೆಯಲ್ಲಿ ವಾಡಿಕೆಯಂತೆ ಬಿಡುಗಡೆಗೆ ಸಿದ್ಧಗೊಂಡಿದ್ವು. ಕಾಟೇರ ಸಿನಿಮಾ ನಿರ್ದೇಶಕ ತರುಣ್ ಕಿಶೋರ್ ಸುಧೀರ್ ನಿರ್ಮಾಣದ, ಯುವ ನಿರ್ದೇಶಕ ಪುನೀತ್ ರಂಗಸ್ವಾಮಿ ನಿರ್ದೇಶನದ ಏಳುಮಲೆ ಚಿತ್ರ ಭಾವನಾತ್ಮಕವಾಗಿ ಜನರನ್ನ ಕಟ್ಟಿಹಾಕ್ತು. ಚಿತ್ರಮಂದಿರಗಳಲ್ಲಿ ಸುಮಾರು 25 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿತು. ಇನ್ನು ಸಿನಿಮಾದಲ್ಲಿನ ಥ್ರಿಲ್ಲರ್ ಮತ್ತು ಪ್ರೇಮ ಕಥೆ ಜನರ ಮೆಚ್ಚುಗೆ ಗಳಿಸಿತು. ಸಿನಿಮಾ ನೋಡಿದ ಬಹುತೇಕ ಮಂದಿ ಭಾವನಾತ್ಮಕವಾಗಿಯೇ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು. ಇನ್ನು ವಿನಯ್ ರಾಜ್ಕುಮಾರ್ ನಟನೆಯ ಅದೊಂದಿತ್ತು ಕಾಲ ಬಹುತೇಕರ ಗಮನವನ್ನು ಸೆಳೆಯಿತು.
ದಾಖಲೆ ನಿರ್ಮಿಸಿದ ಚಿತ್ರ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಟನೆ ಮತ್ತು ನಿರ್ದೇಶನದ ಕಾಂತಾರ ಚಿತ್ರ 2023ರಲ್ಲಿ ಬಿಡುಗಡೆಗೊಂಡಿತ್ತು. ಕೇವಲ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿದ್ದ ರಿಷಬ್ ಶೆಟ್ಟಿ ಅವರನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿತು ಕಾಂತಾರ. ಕಾಂತಾರ ಬರುವ ಮೊದಲೇ ರಿಷಬ್ ನಿರ್ದೇಶನದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ರಿಷಬ್ ಅವರಿಗೆ ತಂದುಕೊಟ್ಟಿದ್ವು. ಆದರೆ ಅವರ ನಟನೆ ಮತ್ತು ನಿರ್ದೇಶನದಿಂದ ಮೂಡಿಬಂದ ಕಾಂತಾರ ಒಂದು ದಂತಕತೆ ಕೇವಲ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವವೇ ಚಂದನವನದ ಕಡೆ ತಿರುಗಿ ನೋಡುವಂತೆ ಮಾಡಿತು. ಅನೇಕ ಭಾಷೆಗಳಿಗೆ ಡಬ್ಬಾಗಿ ಯಶಸ್ಸನ್ನು ಕಂಡಿತು. ಆ ಯಶಸ್ಸು ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಮಾಡಲು ಪ್ರೇರೇಪಣೆ ನೀಡಿತು. ಅದೇ ರೀತಿ ಕಾಂತಾರ ಚಾಪ್ಟರ್ 1 ಕಳೆದ ವರ್ಷ ಅಕ್ಟೋಬರ್ನಲ್ಲಿ ತೆರೆ ಕಂಡು ಯಶಸ್ಸು ಕಂಡಿತು. ರಾಜ್ಯದ ಬಹುತೇಕ ಚಿತ್ರಮಂದಿರಗಳಲ್ಲಿ ಆಕ್ರಮಿಸಿಕೊಂಡಿತು. ಇನ್ನು ಸೂ ಫ್ರಮ್ ಸೋ ನಂತರ ಜನ ಸ್ವಯಂ ಪ್ರೇರಿತವಾಗಿ ಚಿತ್ರಮಂದಿರಕ್ಕೆ ಬಂದಿದ್ದು ಕಾಂತಾರ ಸಿನಿಮಾ ನೋಡಲು. ಬಿಡುಗಡೆಯಾದ ಮೊದಲ ವಾರದಲ್ಲೇ ವಿಶ್ವಾದ್ಯಂತ 509 ಕೋಟಿ ರುಗಳನ್ನು ಗಳಿಸಿತು. ಈ ಸಿನಿಮಾ ಒಟ್ಟಾರೆಯಾಗಿ 818 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ದಾಖಲೆಯ ಮಟ್ಟವನ್ನು ಮುಟ್ಟಿತು. ಕರ್ನಾಟಕ ಒಂದರಲ್ಲೇ ಸುಮಾರು 250 ಕೋಟಿ ದಾಖಲೆಯನ್ನು ಮುಟ್ಟಿತು. ರಾಜ್ಯದಲ್ಲಿ ಇಷ್ಟು ಹಣ ಗಳಿಸಿರುವ ಮೊದಲ ಕನ್ನಡ ಚಲನಚಿತ್ರ ಎಂಬ ದಾಖಲೆ ಕಾಂತಾರ ಚಾಪ್ಟರ್ 1 ಸಿನಿಮಾದ ಪಾಲಾಯಿತು. ಡಿಸೆಂಬರ್ನಲ್ಲಿ ಪ್ರೇಕ್ಷಕರನ್ನ ಸೆಳೆಯದ ಸ್ಟಾರ್ಗಳು. ಡಿಸೆಂಬರ್ ತಿಂಗಳಿನಲ್ಲಿ ಅನೇಕ ಸ್ಟಾರ್ಗಳ ಸಿನಿಮಾಗಳ ಚಿತ್ರ ತೆರೆ ಕಂಡರೂ ಯಶಸ್ಸು ಗಳಿಸುವಲ್ಲಿ ಸೋತುವು. ಡಿಸೆಂಬರ್ 11ರಂದು ದರ್ಶನ್ ನಟನೆಯ ಪ್ರಕಾಶ್ ವೀರ್ ನಿರ್ದೇಶನದ ಡೆವಿಲ್ ಸಿನಿಮಾ ಮೊದಲ ದಿನ ಚಿತ್ರಮಂದಿರಗಳನ್ನು ತುಂಬಿಸಿತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ದರ್ಶನ್ ಜೈಲಿನಲ್ಲಿ ಇರುವಾಗಲೇ ಈ ಚಿತ್ರ ಬಿಡುಗಡೆಗೆ ಸಿದ್ಧಗೊಂಡಿತ್ತು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನೇತೃತ್ವದಲ್ಲಿ ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದರು. ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡ ದರ್ಶನ್ ನಟನೆಯ ಡೆವಿಲ್ ಚಿತ್ರ ಮೊದಲ ದಿನವೇ ಸುಮಾರು 13 ಕೋಟಿಯಷ್ಟು ಹಣವನ್ನು ಗಳಿಸಿತು. ಇನ್ನು ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಮೂವರೂ ನಟಿಸಿರುವ 45 ಚಿತ್ರ ಬಿಡುಗಡೆಗೂ ಮುನ್ನ ಸಾಕಷ್ಟು ಪ್ರಚಾರ ನಡೆಸಿತು. ಈ ಸಿನಿಮಾವನ್ನ ಸಂಗೀತ ನಿರ್ದೇಶಕರಾಗಿರುವಂತಹ ಅರ್ಜುನ್ ಜನ್ಯ ನಿರ್ದೇಶನ ಮಾಡಿದ್ರು. ಜನ್ಯ ನಿರ್ದೇಶನದ ಚೊಚ್ಚಲ ಚಿತ್ರ 45 ಸಿನಿಮಾದ ಭವಿಷ್ಯವು ನಾವು ಮುಂದಿನ ವಾರಗಳಲ್ಲಿ ತಿಳಿಯಬಹುದು. ಗರುಡ ಪುರಾಣದ ಕಥೆಯನ್ನ ಇಟ್ಕೊಂಡು ವಿಭಿನ್ನ ರೀತಿಯಲ್ಲಿ ಅರ್ಜುನ್ ಜನ್ಯ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು. ಇನ್ನು ಕಾಕತಾಳೀಯವೆಂಬಂತೆ 2024ರ ಡಿಸೆಂಬರ್ 25ರಂದು ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರ ಬಿಡುಗಡೆಗೊಂಡ ದಿನವೇ 2025ರ ಡಿಸೆಂಬರ್ 25ರಂದು ಮಾರ್ಕ್ ಸಿನಿಮಾ ಬಿಡುಗಡೆಗೊಳ್ತು. ವಿಶೇಷವೆಂದರೆ ಮಾರ್ಕ್ ಮತ್ತು 45 ಎರಡೂ ಸಿನಿಮಾಗಳು ಒಂದೇ ದಿನ ಚಿತ್ರಮಂದಿರಕ್ಕೆ ಲಗ್ಗೆ ಇಟ್ವು. ಇನ್ನು ಕಳೆದ ವರ್ಷ ಯಶ್, ರಕ್ಷಿತ್ ಶೆಟ್ಟಿ, ಗಣೇಶ್, ಧ್ರುವ ಸರ್ಜಾ, ಶ್ರೀಮುರಳಿ, ದುನಿಯಾ ವಿಜಯ್, ಡಾಲಿ ಧನಂಜಯ್ ಇವರೆಲ್ಲರೂ ಕಳೆದ ವರ್ಷ ಚಿತ್ರರಂಗದ ತೆರೆಯಿಂದ ದೂರ ಉಳಿದಿದ್ರು. ಆದರೆ ಇವರ ಸಿನಿಮಾಗಳಿಗಾಗಿ ಪ್ರೇಕ್ಷಕರು ಸಾಕಷ್ಟು ಕುತೂಹಲದಿಂದ ಕಾಯುತ್ತಿದ್ದಾರೆ. ನೈಜತೆಯ ಸಿನಿಮಾಗಳು. ಆಯುಷ್ ಮಲ್ಲಿ ನಿರ್ದೇಶನದ ಪಪ್ಪಿ ಸಿನಿಮಾ ಹಳ್ಳಿಯಿಂದ ಬೆಂಗಳೂರಿಗೆ ಬರುವ ವಲಸೆ ಕಾರ್ಮಿಕರ ಅಂದರೆ ಉತ್ತರ ಕರ್ನಾಟಕದ ವಲಸೆ ಕಾರ್ಮಿಕರ ಬದುಕನ್ನ ಒಬ್ಬ ಹುಡುಗ ಮತ್ತು ಒಂದು ನಾಯಿ ಮರಿ ಇಟ್ಟುಕೊಂಡು ನೈಜವಾಗಿ ಚಿತ್ರೀಕರಿಸಲಾಗಿತ್ತು. ಇದು ಬದುಕಿನ ಕಥೆಯನ್ನ ಮನರಂಜನಾತ್ಮಕವಾಗಿ ಮತ್ತು ಭಾವನಾತ್ಮಕವಾಗಿ ತೆರೆ ಮೇಲೆ ತಂದಿತ್ತು. ಅದೇ ರೀತಿ ಕಮರ್ಷಿಯಲ್ ಅಲ್ಲದಿದ್ರೂ ನೈಜತೆಯ ನಿಜ ರೂಪದಂತೆ ಭೀಮರಾವ್ ಪಿ ನಿರ್ದೇಶನದ ಹೆಬ್ಬುಲಿ ಕಟ್ ಸಿನಿಮಾ ಸಮಾಜದಲ್ಲಿ ಇನ್ನೂ ಜೀವಂತವಾಗಿರುವ ಅಸ್ಪೃಶ್ಯತೆ, ಜಾತಿ ತಾರತಮ್ಯ, ದಬ್ಬಾಳಿಕೆ ಘಟನೆಗಳನ್ನು ಪ್ರೇಕ್ಷಕರ ಮನಮುಟ್ಟುವಂತೆ ಚಿತ್ರೀಕರಿಸಲಾಗಿತ್ತು. ಪ್ರಯೋಗಮುಖಿಯಾಗಿ ಗಮನ ಸೆಳೆದವರು. ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಅವರ ನಿರ್ದೇಶನದ ಚೊಚ್ಚಲ ಚಿತ್ರ ವೀರಚಂದ್ರಹಾಸ ವಿಭಿನ್ನ ಪ್ರಯೋಗವಾಗಿ ಜನರ ಮುಂದೆ ಬಂದಿತು. ಯಕ್ಷಗಾನದ ಮೂಲಕ ಇಡೀ ಚಿತ್ರವನ್ನ ಕಟ್ಟಿಕೊಡುವಲ್ಲಿ ರವಿ ಬಸ್ರೂರ್ ಯಶಸ್ಸು ಕಂಡಿದ್ರು. ಚಿತ್ರದ ವಿಶೇಷ ಗುರುತೆಂದರೆ ಶಿವರಾಜ್ ಕುಮಾರ್ ಸಹ ಯಕ್ಷಗಾನದ ವೇಷ ಧರಿಸಿ ನಟಿಸಿ ಸಿನಿಮಾಕ್ಕೆ ಸಾಥ್ ಕೊಟ್ಟಿದ್ರು. ಈ ಪ್ರಯತ್ನಕ್ಕೆ ಇಡೀ ಚಿತ್ರರಂಗವೇ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿತ್ತು. ಇನ್ನು ಅದೇ ರೀತಿ ಗಮನ ಸೆಳೆದ ಸಿನಿಮಾಗಳಲ್ಲಿ ಕೇಶವ್ ಮೂರ್ತಿ ನಿರ್ದೇಶನದ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಇನ್ನು ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಮನ್ಸೂರೆ ನಿರ್ದೇಶನದ ತೀರಯಾನ, ಸಾಗರ್ ಕುಮಾರ್ ನಿರ್ದೇಶನದ ಅನಾಮಧೇಯ ಅಶೋಕ್ ಕುಮಾರ್, ಅಭಿಜಿತ್ ತೀರ್ಥಹಳ್ಳಿ ನಿರ್ದೇಶನದ ಅಪಾಯವಿದೆ ಎಚ್ಚರಿಕೆ, ಹಯವದನ ನಿರ್ದೇಶನದ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಇನ್ನು ಕುಲ್ದೀಪ್ ಕಾರಿಯಪ್ಪ ನಿರ್ದೇಶನದ ನೋಡಿದವರು ಏನಂತಾರೆ ಇವೆಲ್ಲ ಚಿತ್ರಗಳು ಪ್ರೇಕ್ಷಕರ ಗಮನವನ್ನ ಕಳೆದ ವರ್ಷ ಸೆಳೆದವು. 2026ರ ನಿರೀಕ್ಷೆಯಲ್ಲಿನ ಸಿನಿಮಾಗಳು. 2026ರ ನಿರೀಕ್ಷೆಯಲ್ಲಿ ದುನಿಯಾ ವಿಜಯ್ ನಟನೆಯ ಲ್ಯಾಂಡ್ ಲಾರ್ಡ್ ಹೊಸ ವರ್ಷದ ಆರಂಭದಲ್ಲಿಯೇ ತೆರೆ ಕಾಣಲಿದೆ. ಇದೇ ಜನವರಿ 23ಕ್ಕೆ ಚಿತ್ರ ಬಿಡುಗಡೆಯಾಗಲಿದ್ದು ಈಗಾಗಲೇ ಪ್ರಚಾರದಲ್ಲಿ ತೊಡಗಿದೆ. ಕಳೆದ 3 ವರ್ಷದಿಂದ ಬಹು ನಿರೀಕ್ಷೆ ಇಟ್ಟುಕೊಂಡಿರುವ ಚಿತ್ರವೆಂದರೆ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್. ಈ ಸಿನಿಮಾ ಮಾರ್ಚ್ 19ಕ್ಕೆ ಬಿಡುಗಡೆಯಾಗಲಿದೆ ಎಂದು ಚಿತ್ರತಂಡ ಈಗಾಗಲೇ ದಿನಾಂಕವನ್ನ ತಿಳಿಸಿದೆ. ಇನ್ನು ಧ್ರುವ ಸರ್ಜಾ ನಟನೆಯ ಮತ್ತು ಜೋಗಿ ಪ್ರೇಮ್ ನಿರ್ದೇಶನದ ಕೇಡಿ ಸಿನಿಮಾ
ಹಾಗೂ ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ, ಇನ್ನು ಸುದೀಪ್ ನಟನೆಯ ಬಿಲ್ಲಾರಂಗ ಭಾಷಾ ಮತ್ತು ಸಪ್ತಸಾಗರದಾಚೆಯಲ್ಲೋ ಖ್ಯಾತಿಯ ನಿರ್ದೇಶಕ ಹೇಮಂತ್ ಎಂ ರಾವ್ ನಿರ್ದೇಶನದ ಮತ್ತು ಶಿವರಾಜ್ ಕುಮಾರ್ ಹಾಗೂ ಡಾಲಿ ಧನಂಜಯ್ ನಟನೆಯ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾಗಳು ಸಾಕಷ್ಟು ಕುತೂಹಲವನ್ನು ಈ ವರ್ಷಕ್ಕೆ ಹುಟ್ಟುಹಾಕಿವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.